ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇವತ್ತು ನಾವು ಈ ವಿಡಿಯೋದಲ್ಲಿ ಮಸಾಲೆ ದೋಸೆ ಚಟ್ನಿ ಯೂಸ್ ಮಾಡ್ತೀವಲ್ಲ, ರೆಡ್ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಈಸಿ ಮತ್ತು ಸಿಂಪಲ್ ಮೆಥಡ್ಸ್ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮಸಾಲೆ ದೋಸೆ ಅಂದರೆ ಸಾಕು, ಯಾರಿಗಾರು ದಿಢೀರಂತ ನೆನಪಾಗೋದು ಕೆಂಪು ಚಟ್ನಿ. ಸೊ ಹಾಗಾಗಿ ಆ ಕೆಂಪು ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಫಸ್ಟಿಗೆ ನೋಡಬೇಕಲ್ವಾ. ಈಗ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ನಾನೊಂದು 15 ತೊಗೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪು, 1 ಟೇಬಲ್ ಸ್ಪೂನಿನಷ್ಟು ಉರ್ಗಡ್ಲೆ, ಸ್ವಲ್ಪ ಹುಣಸೆ ಹಣ್ಣು, ಈ ಥರ ಬೆಳ್ಳುಳ್ಳಿ ಸ್ವಲ್ಪ ತೊಟ್ಟು ತೆಗೆದು ಈ ಥರ ಎತ್ತಿಟ್ಕೊಂಡಿದ್ದೀನಿ. ಈಗ ಏನಪ್ಪಾ ಅಂದರೆ, ಈ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಏನು ತಗೊಂಡಿದ್ದೀನೋ ಇದನ್ನು ನಾನು 20ರಿಂದ ಇಲ್ಲ ಅರ್ಧ ಗಂಟೆವರೆಗೂ ನೀರಲ್ಲಿ ನೆನೆಸಾಕಿಡಬೇಕು. ನೋಡಿ ಯಾವ ಥರ ಅಂತ ಪ್ರೊಸೀಜರು. ನೋಡಿ, ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ನಾನು ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೆ. ಈಗ ಇದನ್ನ ರುಬ್ಕೊಳ್ಳೋಣ. ಆಗಲೇ ಹೇಳಿರೋ ಥರ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಿನಷ್ಟು ಉರ್ಗಡ್ಲೆ, ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆ, ಸ್ವಲ್ಪ ನೆನೆ ಹಾಕಿಟ್ಟಿದ್ದಂತಹ ಹುಣಸೆ ಹಣ್ಣು, ಸ್ವಲ್ಪ ತೊಟ್ಟು ತೆಗೆದಿರುವಂತಹ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಹಾಕಿಟ್ಟಿದ್ದೀವಲ್ಲ ನೀರು, ಅದು ಕೂಡ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗೋಗಿದೆ ಅಂತ ಹೇಳಿ. ಇದು ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಈಗ ಈ ಮಸಾಲ ಇದೆಯಲ್ಲ, ಇದನ್ನು ನಾವು ದೋಸೆ ಮೇಲೆ ಹಾಕಿ ಚೆನ್ನಾಗಿ, ಅಂದರೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಈ ಥರ ಹಾಕಿದ್ದಾದ್ಮೇಲೆ ಮಿಡಲಲ್ಲಿ ನಿಮ್ಮ ಸ್ಟಫಿಂಗ್ ಮಾಡೋದು ಗೊತ್ತೇ ಇರುತ್ತೆ ಅಲ್ಲ. ಸೊ ಈ ಸ್ಟಫಿಂಗ್ ಒಂದು ವೇಳೆ ನೀವು ನೋಡಿಲ್ಲ ಅನ್ನೋ ಥರ ಆದಲ್ಲಿ ನಾನು ತೆಲುಗು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ನು ಕೂಡ ಇಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಅನ್ಕೋತಿದ್ದೀನಿ. ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ಗೂ ಇದು ಮಾಡಲಿಕ್ಕೆ ಬರಲ್ಲ ಕೆಂಪು ಚಟ್ನಿ ಅನ್ನೋ ಥರ ಆದಲ್ಲಿ ನೀವು ಅವರಿಗೆ ಶೇರ್ ಮಾಡಿ. ಓಕೆ, ಮತ್ತಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀವಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಅದಕ್ಕೆ ನಾವು ಒಂದು ವಿಷಯ ಹೇಳಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸುಶಾಂತಿ ವ್ಲಾಗ್ಸ್ ಕನ್ನಡಗೆ. ಓಕೆ, ಬಾಯ್ ಬಾಯ್.